ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಪ್ರತಿ ವಿಡಿಯೋದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೆ ಅಥವಾ ಕಾಲ್ಫರ್ಮ್ ಆಗಿದ್ದು ಎಡೆಡ್ ಸ್ಕೂಲಲ್ಲಿ ಕಾಲ್ಫರ್ಮ್ ಆಗಿರ್ತಕ್ಕಂಥ ವಿಷಯವನ್ನು ಮತ್ತು ಅಪ್ಕಮಿಂಗ್ ಏನಾದರೂ ನ್ಯೂಸ್ ಇತ್ತು ಅಂತ ಹೇಳಿದರೆ ಅದನ್ನು ನಿಮಗೆ ತಿಳಿಸ್ತಾ ಇದ್ದೆ. ಬಟ್ ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಅಭ್ಯರ್ಥಿಗಳಿಗೂ ಯಾರೆಲ್ಲ ಏನು ಹುದ್ದೆಯ ಆಕಾಂಕ್ಷೆಯಲ್ಲಿದ್ದೀರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಬ್ಯಾಡ್ ನ್ಯೂಸನ್ನು ರವಾನೆ ಮಾಡ್ತಾ ಇದೆ. ಹಂಗೆ ನೋಡಿದರೆ 3 ವರ್ಷದಿಂದ ಒಂದು ಗುಡ್ ನ್ಯೂಸೇ ಕೊಟ್ಟಿಲ್ಲ ಬಿಡಿ. ಇವರು ಬರೀ ಬ್ಯಾಡ್ ನ್ಯೂಸನ್ನೇ ಕೊಡ್ತಾ ಬಂದಿದ್ದಾರೆ. ಈಗಲೂ ಕೂಡ ತುಂಬ ಕೆಟ್ಟದಾದಂಥ ನ್ಯೂಸನ್ನು ನೀಡಿದ್ದಾರೆ. ಅದೇನಂತ ಹೇಳಿದರೆ, ಏನು 27ನೇ ತಾರೀಕಿಗೆ 27/3/2026ಕ್ಕೆ ವಿಶೇಷ ಸಚಿವ ಸಂಪುಟವನ್ನು ಇಟ್ಕೊಂಡಿದ್ದರು. ಯಾವುದರ ಕುರಿತು? ಒಳ ಮೀಸಲಾತಿಯ ನಿರ್ಧಾರವನ್ನು ಕುರಿತು ಸಭೆಯನ್ನು ಇಟ್ಕೊಂಡಿದ್ರು. ಅವತ್ತು ಆ ಸಭೆ ಮಾಡಿ ಅಲ್ಲೊಂದು ಏನಾದರೂ ತೀರ್ಮಾನ ತೊಗೊಂಡು ಒಳ್ಳೆ ನ್ಯೂಸನ್ನು ಕೊಟ್ಟು ಕಾಲ್ಫರ್ಮನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಅಭ್ಯರ್ಥಿಗಳು ಕೂಡ ಅಂದ್ಕೊಂಡಿದ್ದರು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಬಟ್ ಈಗ ಇವರು ಯಾವುದೋ ಒಂದು ನೆಪವನ್ನು ಇಟ್ಟುಕೊಂಡು ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ವಿಶೇಷ ಸಚಿವ ಸಂಪುಟ ಸಭೆ ಮುಂದೂಡಿಕೆಯ ಸೂಚನಾ ಪತ್ರ ಇಲ್ಲಿದೆ. ಸೊ ಇದು ಯಾವಾಗ ಬಂದಿರತಕ್ಕಂತಹ ಮಾಹಿತಿ ಅಂತ ಹೇಳಿದರೆ, ಇವತ್ತು ಅಂದರೆ 26/3/2026ಕ್ಕೆ ಬಂದಿರತಕ್ಕಂತಹ ಮಾಹಿತಿ. ಸರ್, ರೀಸನ್ ಏನು ಕೊಡ್ತಾ ಇದ್ದಾರೆ ಅವರು? ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡುವ ಬಗ್ಗೆ ಚರ್ಚಿಸಲು ನಾಳೆ ಅಂದರೆ ದಿನಾಂಕ 27/3/2026 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಕರೆಯಲಾಗಿದ್ದ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ. ಸೊ ರೀಸನ್ ಏನು? ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿರೋದ್ರಿಂದ ಈ ಸಭೆಯನ್ನು ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ದಿನಕ್ಕೆ ಇದನ್ನು ಮತ್ತೆ ನಾವು ಚರ್ಚೆ ಮಾಡ್ತೀವಿ ಅಂತ ಏನು ಅವರು ಎಕ್ಸಾಕ್ಟ್ ಆದಂಥ ಡೇಟನ್ನು ಅಥವಾ ಮುಂದಿನ ದಿನಾಂಕವನ್ನು ಅನೌನ್ಸ್ ಮಾಡಿಲ್ಲ. ಇದರ ಅರ್ಥ ಇದು ಆಗದೇ ಇರುವಂಥದ್ದು, ಈ ಚರ್ಚೆ ಯಾವತ್ತೂ ಆಗದೇ ಇರುವಂಥದ್ದು, ನಾವು ಯಾವತ್ತೂ ಇನ್ಮೇಲೆ ಕಾಲ್ಫಾರ್ಮನ್ನು ಮಾಡಲ್ಲ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಂತಿದೆ. ಈಗ ಈ ರೀಸನ್ನ ಇಟ್ಕೊಂಡು ಮುಂದೂಡಿದ್ದಾರೆ. ಮುಂದೆ ಬರ್ತಕ್ಕಂಥದ್ದು ಪಂಚಾಯಿತಿಗಳ ಎಲೆಕ್ಷನ್ಗಳು ಬರ್ತವೆ. ಸೊ ಪಂಚಾಯಿತಿ ಎಲೆಕ್ಷನ್ಗಳು ಬಂದು ಅಂತ ಹೇಳಿದರೆ ಆವಾಗಲೂ ಕೂಡ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರುತ್ತೆ. ಸೊ ಆವಾಗಲೂ ಈ ನೆಪವನ್ನು ಇಟ್ಟುಕೊಂಡು ಕಾಲ್ಫಾರ್ಮ್ ಮಾಡಬಾರ್ದು ಅನ್ನುವಂಥ ಇಂಟೆನ್ಷನನ್ನು ಅವರು ಹೊಂದಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ಯಾವುದೋ ಒಂದು ರೀಸನನ್ನು ಇಟ್ಟುಕೊಂಡು ಪ್ರತಿ ಸಾರಿ ಕಾಲ್ಫಾರ್ಮ್ ಆಗೋದನ್ನು ತಳ್ಳುತ್ತಾನೆ ಬರ್ತಾ ಇದ್ದಾರೆ. ಸೊ ಹೀಗೆ ಆದರೆ ಎಷ್ಟೋ ಅಭ್ಯರ್ಥಿಗಳ ಭವಿಷ್ಯದಲ್ಲಿ ಇವರು ಮಾರಕ ಆಗಿ ಪರಿಣಾಮ ಆಗ್ತಾರೆ. ಅದರ ಜೊತೆಗೆ 3 ವರ್ಷದಿಂದಲೂ ಕೂಡ ಬರೀ ಇದೇ ನೆಪವನ್ನು ಹೇಳ್ತಾ ಮುಂದೂಡ್ತಾ ಇದ್ದಾರೆ. ತುಂಬ ಅಭ್ಯರ್ಥಿಗಳು ಪ್ರತಿ ವಿಡಿಯೋದಲ್ಲಿ ಕೇಳ್ತಾಯಿದ್ರಿ, ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಸರ್, ಯಾವಾಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್ ಅಂಥೇಳಿ ಕೇಳ್ತಾಯಿದ್ರಿ. ಬಟ್ ಈ ರೀತಿಯಾಗಿರ್ತಕ್ಕಂತಹ ಗೌರ್ಮೆಂಟ್ ಜೊತೆಗೆ ಗೌರ್ಮೆಂಟ್ ಇರುವಾಗ ನಾವು ನಿರ್ದಿಷ್ಟವಾಗಿ ಈಗಲೇ ಕಾಲ್ಫಾರ್ಮ್ ಆಗುತ್ತೆ, ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳೋದು ಸಾಧ್ಯವಿಲ್ಲದ್ದೇ ಇದು. ನನಗೆ ಈಗ ಇವರು ಮಾಡ್ತಾ ಇರೋದನ್ನು ನೋಡಿದರೆ ಒಂದು ಕನ್ಫರ್ಮ್ ಆಗ್ತಾಯಿದೆ, ಇವ್ರ ಇಂಟೆನ್ಷನ್ನು ಮುಂದಿನ 2 ವರ್ಷದವರೆಗೂ ಕೂಡ ಇವರು ಕಾಲ್ಫಾರ್ಮ್ ಮಾಡಲೇಬಾರ್ದು ಅನ್ನುವಂತಹ ಇಂಟೆನ್ಷನನ್ನು ಹೊಂದಿದ್ದಾರೆ. ಈಗ ನೋಡಿ, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಇದೀಗ ಮುಂದೂಡಿದ್ರೆ ಮುಂದೆ ಬರ್ತಕ್ಕಂತಹ ಪಂಚಾಯತಿ ಚುನಾವಣೆಗಳನ್ನು ರೀಸನ್ನಾಗಿ ಇಟ್ಕೊಂಡು ಅದನ್ನು ಮುಂದೂಡ್ತಾರೆ. ಮುಂದೆ ಯಾವುದೋ ಒಂದು ವಿಷಯ ಬರುತ್ತೆ, ಅದನ್ನು ಇಟ್ಕೊಂಡು ಮುಂದೂಡ್ತಾರೆ. ಸೊ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಮುಂದೂಡ್ತಾ ಯಾವುದೇ ಕಾಲ್ಫಾರ್ಮ್ ಮಾಡ್ದೇ ಹಾಗೆ ತಮ್ಮ ಸರ್ಕಾರವನ್ನು ಮುಗಿಸ್ತಾರೆ ಇವರು. ನಿಜವಾಗ್ಲೂ ಈ ವಿಷಯವನ್ನು ಶೇರ್ ಮಾಡ್ಕೊಳ್ಳೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ. ಬಟ್ ಇರೋ ಫ್ಯಾಕ್ಟನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ನಿಮ್ಮ ಜೊತೆ ಇದನ್ನು ಹಂಚಿಕೆ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.